ಅಸೆಯಾದ ಮರಮೊನ್ರಿ ಉಯ್ದದಿ. ಹಾಗೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಂದ್ಬಿಟ್ಟು ರೂಪ ಅಂತರ್ಗತ ಅಂತ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ನಾನಿವತ್ತು ಸೂಸೈಡ್ ಮಾಡ್ಕೊಳ್ಳೋಂಥ ಪ್ಲ್ಯಾನಲ್ಲಿದ್ದೀನಿ. ನಾನು ಯಾಕೆ ಸೂಸೈಡ್ ಮಾಡ್ಕೊತೀನಿ ಅಂದರೆ, ನಮ್ಮ ಮನೆಯಲ್ಲಿ ನನಗೆ ಮೆಂಟಲ್ ಟಾರ್ಚರು, ಫಿಸಿಕಲ್ ಟಾರ್ಚರು ಸೇರಿ ಎಲ್ಲ ಥರ ಟಾರ್ಚರ್ಸ್ ಕೊಟ್ಬಿಟ್ಟವ್ರೆ. ನನ್ನ ಕೈಲಿ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನನಗೆ ಏನೇನು ವಿಷಯ ನಮ್ಮ ಮನೇಲಿ ಆಗಿದೆ ಅಂದರೆ, ಕೆಲವೊಂದು ಪಾಯಿಂಟ್ಸ್ ಮಾತ್ರ ಹೇಳ್ತೀನಿ. ಫಸ್ಟ್ ಬಂದುಬಿಟ್ಟು, ನಾನು ಈ ಮನೆಗೆ ಬರುವಾಗ ನನ್ನ ಸೈಜು 85 ಸೆಂಟಿಮೀಟ್ರ್ ಇತ್ತು. ಬಟ್ ಈಗ 105 ಸೆಂಟಿಮೀಟ್ರ್ ಆಗಿದೆ. ಆದರೂ ನನ್ನ ಅವ್ರು ಬಿಡ್ತಾನೆ ಇಲ್ಲ. ನಾನು ಒಬ್ಬನೇ ಸುಮಾರು ಒಂದು 5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ. ಎರಡನೇದು, ನಮ್ಮ ಮನೆಯಲ್ಲಿ ಎಲ್ಲರೂ ದಿನ ಸ್ನಾನ ಮಾಡ್ತಾರೆ. ಬಟ್ ಆದರೆ ನನ್ನ ವಾರಕ್ಕೆ ಒಂದು ಸತಿ ಮಾತ್ರ ಸ್ನಾನ ಮಾಡ್ತಾರೆ. ಅದು ಹೆಂಗೆ ಮಾಡ್ತಾರೆ ಗೊತ್ತಾ? ಬರೀ ನೀರಲ್ಲಿ ನೆನೆಸ್ಬಿಟ್ಟು ಹಂಗೆ ಬಿಸಾಕ್ತಾರೆ. ಅವ್ರು ಮಾತ್ರ ಬಾಡಿ ವಾಶು, ಶ್ಯಾಂಪು, ಕಂಡೀಷ್ನರು ಅದು ಇದು ಅಂತ ಎಲ್ಲ ಬಿಟ್ಟು ಚೆನ್ನಾಗಿ ಸ್ನಾನ ಮಾಡ್ತಾರಲ್ವ. ನನಗೂ ಆ ಥರ ಸ್ನಾನ ಮಾಡ್ಬೇಕು, ಆ ಥರ ವಾಸನೆ ಬರೋ ನೀರಲ್ಲಿ ಸ್ನಾನ ಮಾಡ್ಬೇಕು, ಆಟ ಆಡ್ಬೇಕು ಅಂತ ಎಷ್ಟು ಆಸೆ ಇರುತ್ತೆ. ಬಟ್ ಆದರೆ ಅವರು ನನಗೊಂದು ಸೋಪ್ ಹಾಕಲ್ಲ ಗುರು, ಒಂದು ಕಂಫರ್ಟ್ ಹಾಕೋಕ್ಕೂ ಯೋಗ್ಯತೆ ಇಲ್ಲ. ಬರೀ ನೀರಲ್ಲಿ ಹಂಗೆ ನೆನೆಸ್ಬಿಟ್ಟು ಹಂಗೆ ಬಿಸಾಕ್ತಾರೆ. ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ಹೇಳಿ? ನನಗೂ ಫ್ರೆಶ್ ಆಗಿರ್ಬೇಕಂತ ಆಸೆ ಇರಬೇಕಲ್ವ. ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಏನು ಗೊತ್ತಾ? ನಮ್ಮ ಓನರ್ ಅವ್ರಿಗೆ ಏನು ವಸ್ತು ಬೇಕೋ ಅವತ್ತೇ ತೊಗೊಂಡ್ಬಿಡ್ತಾರೆ. ದುಡ್ಡಿಲ್ಲ ಅಂದರೆ ದುಡ್ಡು ಬಂದಮೇಲೆ ತೊಗೊಳ್ತಾರೆ. ಬಟ್ ಆದರೂ ನನ್ನ ಬಾಡಿಯಲ್ಲಿ 108 ತೂತ ಇದೆ. ಅದೆಲ್ಲ ಅವ್ರ ಕಣ್ಣಿಗೆ ಕಾಣಿಸಲ್ಲ. ನನ್ನ ತೂತ ಎಲ್ಲ ಹಂಗೆ ಸ್ಟಿಚ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ಹೆಂಗೆ ತಡ್ಕೊಳ್ಳೋದು ಹೇಳಿ? ನನ್ನ ಬಾಡಿಯಲ್ಲಿ ಎಲ್ಲ ಹೊರಟೋಯ್ತು. ಈಗ ಇರೋದು ನನ್ನ ಜೀವ ಒಂದೇ. ಇದು ಇದ್ದರೆ ತಾನೇ ಅವ್ರು ಯೂಸ್ ಮಾಡ್ತಾರೆ. ಇದು ಇಲ್ದಾಗಿ ಹೋದರೆ ಏನು ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನೇ ಸೂಸೈಡ್ ಮಾಡ್ಕೊಳ್ಳೋಂಥ ಪ್ಲ್ಯಾನ್ಗೆ ಬಂದಿದ್ದೀನಿ. ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಈ ವಿಡಿಯೋ ನೋಡೋ ಪ್ರತಿಯೊಬ್ಬರು ಓನರು ಅವ್ರ ಜೊತೆ ಇರೋ 100% ಚೆನ್ನಾಗಿ ನೋಡ್ಕೊಳ್ಳಿ. ಅದಕ್ಕೂ ರಿಟೈರ್ಮೆಂಟ್ ಏಜ್ ಬಂದರೆ ರಿಟೈರ್ಮೆಂಟ್ ಕೊಡಿ, ಬೇರೆ ತಗೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ಸರಿನಾ?